ಸೌಪರ್ಣಿಕಾ ಸೌಪರ್ಣಿಕಾ ಈಗ ನೆನ್ಪಾತನ. ಇಲ್ಲೇ ಕುಂತಿ ಓ ಅನ್ನಕ್ಕಾಗಲ್ಲನ? ಇಲ್ಲೇ ಕುಂತೇನಿ, ಚೀರ್ಕೊಂತ ಬರ್ಬೇಡ್ರಿ, ಇಲ್ಲೇ ಅದೇನಿ. ಏನಾತ್ಲಿ? ಅದೇನಾರ ಆಗ್ಲಿ, ಈಗ ಎದಕ್ ಬಂದ್ರಿ ಹೇಳ್ರಿ. ಅಯ್ಯ ಮಠಕ್ ಹೋಗು ಅನ್ನತಾರ ಎಲ್ಲಾರು. ಕೌದಿ ಪೂಜೆ ಅಲ್ಲಿ ಇವತ್ತು, ಅದಕ್ಕೆ ಮಠಕ್ ಹೋಗು ಅನ್ನತಾರ ಎಲ್ಲಾರು. ನಡಿಯಾಳ ರೆಡಿಯಾಗ ಪಟ ರೆಡಿ ಆಗಕ್ಕೇನು ಚುಡಿದಾರ ಹಾಕೊಂಡೆ ಕುಂತಿಯಲ್ಲ, ಹಂಗಾರ ನಾನು ಅವ್ರಿಗೆ ಹೇಳಾಕಿ ರೆಡಿನ ಅದಾಳ ಅಂತೇಳಿ. ನಾನ್ ಚುಡಿದಾರ ಹಾಕೊಂಡು ಕುಂತಿದ್ದು ನಿಮ್ ಜೊತೆಗೆ ಬರಾಕಲ್ಲ ಏನ, ಈಗ ಹೇಳಕತ್ತೇನೆ. ನಾನು ನಮ್ಮ ಮನೆಗೆ ಹೊಂಟೇನೆ, ಬ್ಯಾಸರಾಗಿತ್ತು ಅದಕ್ಕೆ. ಈಗ ನಾನ್ ನಿಮ್ ಜೊತೆ ಬರಲ್ಲ. ಎದ್ರ ಸಂಬಂಧ? ಎದಕ್ಕ? ಏನ್ ಬಾಳ ಮರ್ಯಾದೆ ಕೊಡ್ತೀರಿ ನೋಡು, ಅದಕ್ಕೆ ಬರ್ಬೇಕಲ್ಲ ಮತ್ತೆ ನಿಮ್ ಜೋಡಿ. ಮತ್ ನಾನು ಅಲ್ಲ ಬಾಳ ಮರ್ಯಾದೆ ಕೊಟ್ಬಿಡ್ತೀರಲ್ಲ, ಮತ್ತೆ ಎದಕ್ ಬರ್ಬೇಕು ಖಾಲಿ ಪೀಲಿ ಮರ್ಯಾದೆ ತಕೊಳಕ್? ಯಾರು ಏನಂದ್ರ ಮರ ಈಗ ನಿನಗೆ? ಏನಾತ? ಫಂಕ್ಷನ್ಗೆ ಹೋಗಿದ್ವಲ್ಲ ಅವ್ರದ್ದು, ಏನಾತಲ್ಲೇ? ಆಕಿ ಏನ್ ದೊಡ್ಡ ಸಾಧನೆ ಮಾಡ್ಬಿಟ್ಟಾಳನ, ಏನ್ ನಾಸಾಕ್ ಹೋಗಿ ಬಂದಾಳನ, ಸೈಂಟಿಸ್ಟ್ ಅನ್ನೋ ಲೆವೆಲ್ಗೆ ಮರ್ಯಾದೆ ಕೊಡ್ತೀರಿ. ಅಂತದೇನ್ರಿ ಕೆಲಸ ಐತಿ, ಅವಶ್ಯಕತೆ ಏನೈತ್ರಿ ಅಷ್ಟು ಮರ್ಯಾದೆ ಕೊಡೋಂಥದ್ದು? ನಂಗೆ ಅದೇ ಅರ್ಥ ಆಗವಲ್ತು. ಅಯ್ಯೋ ದೇವ್ರೆ, ಈ ಚಿತ್ರ ಮಾಡೋರಪ್ಪ ನೀವಂತ್ರು ಅತ್ತಾಗ. ನಾನು ನೋಡ್ತಾ ಇದೀನಿ ಅತ್ತಾಗ. ಅಲ್ರಿ ನಾ ಅದನ್ನ ಕೇಳತ್ತೀನಿ ನಿಮ್ಗೆ. ಹೌದು, ಆಕಿ ಲೆಕ್ಚರ್ ಆದ್ರೆ ದೊಡ್ಡ ಇದೇನ? ಸಾಲ ಮಾಡಿ ಲೆಕ್ಚರ್ ಆಗ್ಯಾಳ, ಓದಾಳ, ಅನಿಲ್ಲ ಅಂತ ಹೇಳಂಗಿಲ್ಲ. ನನ್ನ ಹತ್ರ ಎಷ್ಟು ದುಡ್ಡು ಐತಿ, ನಮ್ಮಪ್ಪ ನಮ್ಮವ್ವ ನನಗಂತಾನೆ ಓನ್ ಪ್ರಾಪರ್ಟಿ ಕೊಟ್ಟಾರ. ನನ್ನ ಹತ್ರನೂ ಆಸ್ತಿ ಐತಾ ಇಲ್ಲ? ಇಲ್ಲ ಅಂತ ಯಾರಂದ್ರು? ಮತ್ತೇನ್ರಿ, ನಾನು ಅದನ್ನೇ ಕೇಳ್ತಾ ಇರೋದು ನಿಮಗೆ. ಆಕಿ ಅಲ್ಲ ಅಷ್ಟು ಆಕಿ ಬಗ್ಗೆ ಮೊನ್ನೆ ಫಂಕ್ಷನ್ ಮಾತಾಡೋದು ಹೊಗಳೋದು ನೋಡ್ಬೇಕು. ಆಕಿ ಅಲ್ಲ ಫಂಕ್ಷನ್ ಅವ್ರವ್ರು ಇಷ್ಟ ಬಂದಾಗ ಅವ್ರವ್ರು ಊಟ ಮಾಡ್ತಾರ ಇಲ್ಲ. ಮತ್ತೆ ನೀವೇನ್ರಿ ಆಕಿ ಪರವಾಗಿ ನನ್ನ ಎಂತ ಎದಕ್ಕೂ ಕಾಯಂಗಿಲ್ಲ ನನ್ನ, ಆಕಿ ಇದು ನೀ ಎಷ್ಟು ಚಂದ ಗಂಡು ಕಾಯಕತ್ತಿ ಅಂತೇಳಿ ಮಾತಾಡಿದ್ರಿ. ಯಾಕ? ಏನ್ ಸಮಾಚಾರ? ಏನ್ ಸಮಾಚಾರ? ಅದನ್ನೇ ಕೇಳ್ತಾ ಇದೀನಿ, ಏನ್ ಸಮಾಚಾರ ಅಂತೇಳಿ. ನೋಡ್ರಿ ನಾ ಹೇಳಕತ್ತೇನೆ ಕೇಳ್ರಿ. ಹೆಂಡತಿನ ಬಿಟ್ಟು ಕೊಟ್ಟು ಮಾತಾಡಿದ್ರೆ ಆ ಗಂಡ ಆಗಿರಕ್ಕೆ ಲಾಯಕ್ಕೆ ಇಲ್ಲ, ತಿಳ್ಕೊಂಬಿಡ್ರಿ. ಒಂದೇದ್, ನನಗೆ ಅಕ್ಕಿ ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ಲ. ಅಲ್ಲ ನಿನಗೆ ಇಷ್ಟ ಇಲ್ಲ ಅಂದ್ರೆ ಅಕ್ಕಿ ಕಲ್ತಾಳ, ಅಕ್ಕಿ ಇಷ್ಟ ಅಕ್ಕಿ ಪಾಡು, ಅಕ್ಕಿ ಹೋಗ್ಕಳ. ಮನಿನ ನಾನೊಬ್ಳೆ ಮೇಂಟೈನ್ ಮಾಡ್ಬೇಕನ್ನೋಂತ ದರ್ದ ನನಗೇನಿಲ್ಲ. ಈಗ ಎಲ್ಲಿ ಕೆಲಸದವ್ರು ಬರಾಕತ್ತಾರಲ್ಲ, ಒಬ್ಬಿಗೆ ಬಂದು ಎಲ್ಲ ಕಸ ಹೊಡೆದು ಕಾಲು ಒರೆಸಿ ಅರ್ಬಿ ಹೋಗದಾಕ ಹೋಗ್ಕಳ, ಬಾಂಡೆ ತಿಕ್ಕಿ. ಏನ್ ಟೆನ್ಷನ್ ಐತಿ ಈಗ ನಿನಗೆ? ಅಡ್ಗೆ ಮಾಡ್ಕೊಳ್ಳೋದು ಒಂದು. ಅದು ಆಗಲ್ಲ ನನ್ನ ಕೈಲಿ. ಇನ್ಮೇಲೆ ನಾನು ಯಾಕ್ರಿ ಮಾಡಾಕ್ಲಿ ಎಲ್ಲಾರ್ಗು? ಆ ಬೆಳಿಗ್ಗೆ ಎದ್ದು ಅಡುಗು ಲಜ್ಜಿಗತೆ ಪೂಜೆ ಮಾಡ್ಬಿಟ್ರೆ ನಾನು ಪೂಜೆ ಮಾಡ್ಬೇಕು ಅನ್ನತ್ತಿದ್ದೆ. ಅಷ್ಟೊತ್ತಿಗೆ ಎದ್ದು ಆಗ್ಲಿ ದೇವ್ರ ಮನಿ ಒಳಗೆ ಹೊಕ್ಕೊಂಡ್ಬಿಟ್ಟಾಳ. ಎಲ್ಲ ದೇವ್ರು ತೊಳ್ಕೊಂಡ್ ಕುಂತಾಳ, ಪೂಜೆ ಮಾಡಕತ್ತಾಳ. ನಾನೇನ್ ಮಾಡ್ಲಿ? ನಾನು ಮಾಡ್ತಿದ್ದೆ. ಏನ? ಅಲ್ಲ ನೀ ಮಾತಿಗೆ ಏನ್ ನಗ್ಬಕ್ ಆಡ್ಬೇಕ ನನ್ಗಂತೂ ಗೊತ್ತಾಗ್ವಲ್ತು. ನೀ ಪೂಜೆ ಮಾಡ್ತಿದ್ದೆ ಕರೇನ? ಮಾಡ್ತಿದ್ದೆ. ಅಲ್ಲ ಈಗ ಅಷ್ಟ್ರೊಳಗೆ ದೇವ್ರ ಮನೆಗೆ ಹೋಗ್ಕೊಂಡು ಪೂಜೆ ಮಾಡಕತ್ರ ನಾನೇನ್ ಮಾಡ್ಬೇಕು ಅದಕ್ಕೆ? ಅಲ್ಲ ಇಷ್ಟು ವರ್ಷ ಆತ್ ನೀ ಮದುವೆಯಾಗಿ, ಪೂಜೆ ಯಾವತ್ತಾರ ಈ ತರ ಎಲ್ಲ ದೇವ್ರ ತಿಕ್ಕಿ ತೊಳೆದು ಕ್ಲೀನ್ ಮಾಡಿ ಎಲ್ಲ ಹೂ ಏರಿಸಿ ಪೂಜೆ ಮಾಡಿಯಾ? ಯಾವಾಗೋ ಹಬ್ಬಕ್ಕೆ ಒಂದ್ಸಲ, ಯಾವಾಗೋ ಒಂದ್ಸಲ. ಅದು ನಾವಾಗೆ ಎಲ್ಲ ಇದೆಲ್ಲ ದೇವ್ರ ತೊಳೆದು ಇದು ಮಾಡ್ಬೇಕು ಅಂದಾಗ ಒಂದೆರಡು ಸಲ ನಮ್ಮವ್ ಮಾಡ್ಯಾಳ. ಆಮೇಲೆ ನೀ ಮಾಡ್ತಿರ್ತಿ, ಅದು ದೀಪ ಹಚ್ಚಿ ಬರ್ತಿ ನೀ. ನಮ್ಮವನೇ ಅವಾಗ ಯೋಗ ತಿಕ್ಕಿರ್ತಾಳ. ಆಮೇಲೆ ಒಂದ್ಸಲ ಅಂತೂ ಅಪ್ಪನ ಪೀತಾಂಬರಿ ಪುಡಿ ನಿಂಬೆ ಹಣ್ಣೆಲ್ಲ ಹಾಕಿ ತಿಕ್ಕಿ ಸ್ವಚ್ಛ ಮಾಡಿದ್ದ ಅವತ್ತಪ್ಪ. ಒಟ್ಟು ನಾನ್ ನೋಡಿದಾಗ ನೀವ್ ಯಾವಾಗ ನೆಟ್ಟು ಪೂಜೆ ಮಾಡಿ ನೀನು ಈಗೇನೋ ಆಕಿ ಪೂಜೆ ಮಾಡಿಲ್ಲ ಅಂತ ನಿಂಗೆ ಸಿಟ್ಟು ಬಂತನ? ಅಲ್ಲ ಪೂಜೆ ಮಾಡಿರ್ಬೋದು, ಆದ್ರ ದೌಡದ್ ಯಾವಾಗಾರ ಮಾಡಿದೆ? ಯಾ ಹಬ್ಬ ಹುಣ್ಣಿವಿ ಬೇಕಾದಿರ್ಲಿ, ದೌಡ್ ಯಾವತ್ತು 6 ಗಂಟೆ 7 ಗಂಟೆ ಒಳಗೆ 8 ಗಂಟೆ ಒಳಗಂತೂ ಪೂಜೆನೇ ಆಗಿಲ್ಲ ನಮ್ಮ ಮನ್ಯಾಗ. ಯಾವಾಗ ಮಾಡಿರಿ? ಯಾವಾಗೂ ಮಾಡಿಲ್ಲ, ಯಾವ ಹಬ್ಬನೂ ನೆಟ್ಗೂ ಮಾಡಿಲ್ಲ ರೀ. ಎಲ್ಲಾರು ಕೆಲ್ಸಕ್ಕೆ ಹೋಗೋರು. ನಾನ್ ಮಧ್ಯಾಹ್ನ ತಿನ್ನಕ್ಕಾಗಲ್ಲ, ನಿಂಗಾಗಲ್ಲ, ಒಂದೊಂದ್ಸಲ ಮಾಡಿರಲ್ಲ. ಇಷ್ಟಕ್ಕೂ ಮೊದ್ಲು ನಿಮ್ಮ ಅವ್ವ ನೆಟ್ಟು ಪೂಜೆ ಮಾಡ್ತಾರ, ಅತ್ತಿಯರೆಲ್ಲ ಮಾಡ್ತಾರ. ಅವ್ರು ಏನ್ ಹೇಳ್ತಾರ ಅದನ್ನ ಮಾಡಿರ್ತೇನೆ ಅಷ್ಟೇ. ಅವ್ರಿಗೆ ಅಯ್ಯೋ ಇವತ್ತು ಹಬ್ಬ ಐತಿ ನಡಿ ಹೋಟ್ಲಿಗೆ ಹೋಗೋಣ ಅಂತಂದೆ ಎಷ್ಟ್ ಸಲ ಹೋಗಿಲ್ಲ ಊಟಕ್ಕೆ. ಆಮೇಲೆ ಹೋಳಿಗೆ ಮಾರಕ್ಕಿಲ್ಲ ತರಿಸ್ಬಿಡು, 10 ರೂಪಾಯಿಗೊಂದು 15 ರೂಪಾಯಿಗೊಂದು, ಏನ್ ದೊಡ್ಡ ಆಗೋದಲ್ಲ ಏನಲ್ಲ, ಇಲ್ಲೇ ತರಿಸ್ಬಿಡು ಅಂತೇಳಿ ಎಷ್ಟ್ ಸಲ ಅವ್ರು ಹೇಳ್ದಾಗ ನೀವು ತೊಗೊಂಬಂದಿರಿ. ನಾನೇನ್ ಮಾಡ್ಲಿ? ಆಮೇಲೆ ನನಗೆ ಹೋಳಿಗೆ ಮಾಡಕ್ ಆಗಲ್ಲ. ಮತ್ತೆ ಬಿಡು ಹೋಗ್ಲಿ. ಅಯ್ಯೋ ದೇವ್ರೆ ಅದಾಗಲ್ಲ ಇದಾಗಲ್ಲ ಅಂತ ಮಾಡ್ತಿದ್ದೆ ನಾನು. ಅಷ್ಟ್ರೊಳಗ ಆಕಿ ಪೂಜೆ ಮಾಡಕತ್ಲು ಅಂತೂ ಹೇಳ್ತಿ. ನೋಡು ಯಾಕೋ ನಿನಗೆ ಆಕಿನ ಕಂಡ್ರ ಆಗವಲ್ತು, ಅದಕ್ಕೆ ಮಾಡಿದ್ದೆಲ್ಲ ತಪ್ಪು ಅಂತ ಅನಿಸ್ತೈತಿ. ಮನಸ್ಸನ್ನ ಚೇಂಜ್ ಮಾಡ್ಕೊ. ಇಬ್ರು ಫ್ರೆಂಡ್ಸ್ ಗತಿ ಇರ್ರಿ. ಏನು ಆಕಿನ್ ಯಾರು ಹೊಗಳಾರ? ಯಾರು ಹೊಗಳಿಲ್ಲ. ಸುಮ್ನೆ ಯಾಕೆ ಇದ್ ಮಾಡ್ಕೊಂತೀನಿ ನಾ? ಹೊಗಳಿಲ್ಲ. ಮೊನ್ನೆ ಫಂಕ್ಷನ್ನಾಗ ಎಲ್ಲರೂ ಅಕ್ಕಿ ಜೊತೆಗೆ ಎಷ್ಟೊಂದು ಮಾತಾಡತ್ತಿದ್ರು ಗೊತ್ತನ. ನನ್ನ ಜೊತೆಗೆ ಅಷ್ಟು ಯಾರು ಭಾಳ ಮಾತಾಡಲಿಲ್ಲ. ಅದು ಅಲ್ಲದೆ ಅತ್ತಿಯರ ಸತಿಗೆ ಆಕಿ ಜೊತೆಗೆ ಹೋಗಿ ಆಕಿನ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಎಷ್ಟು ಬೇಜಾರಾಯ್ತು ಗೊತ್ತಾ ನನಗೆ. ಹೊಸ್ದಾಗಿ ಬಂದಾಳಲ್ಲ, ಅದಕ್ಕೆ ಏನಾರ ಇಂಟ್ರೊಡ್ಯೂಸ್ ಮಾಡಿಸಿರ್ಬೇಕು. ಆದ್ರೆ ನಿನ್ನ ನೆಗ್ಲೆಕ್ಟ್ ಮಾಡ್ಯಾರ ಅಂತ ಯಾಕೆ ಅನ್ಕೊಂತಿ? ನೀನು ಹೋಗಿ ಕುಂದಿರ್ಬೇಕಿತ್ತು. ಹೋಗಿ ಕುಂದಿರ್ತಿರು ಕರಿಲಾರ್ದನ. ಸುಮ್ಮನೆ ಸಾಕು. ನಾನು ನಮ್ಮ ಅವ್ನ ಮನೆಗೆ ಹೋಗ್ತೇನೆ, ಒಂದು ವಾರ ಇದ್ದು ಬರ್ತೇನೆ. ಎದಕ್ಕೆ ಸುಮ್ನೆನ ಹೆಂಗ ಒಟ್ಟು ನಾನು ಒಂದು ವಾರ ಹೋಗಕ್ಕೆ. ನೋಡು ನಾ ಈಗ ಹೇಳ್ತೇನೆ, ನೀನ ಅಂತಿ ನಿಮ್ಮ ಅವ್ಗ ಆಕಿ ಲಕ್ಷ್ಮಿ ಬಾಳ ಮುಖ್ಯಗಳ ಅಂತ ನೀನ ಅಂತಿ. ಈಗ ಮತ್ತಂಗಾರ ನೀವು ಒಂದೊಂದು ವೀಕ್ ಹಿಂಗ್ ಹೋದ್ರೆ ಅವ್ರಿಬ್ರ ನಡುವೆ ಬಾಂಡಿಂಗ್ ಜಾಸ್ತಿ ಆಗಲ್ಲನ? ಅದಕ್ಕೆ ಎದಕ್ಕೋಕಿ ಇರು ಆರಾಮಾಗಿ, ನೀನು ಅವ್ರ ಜೊತೆಗೆ ಪ್ರೀತಿಯಿಂದ ಇರು. ಇವ್ರು ಹೇಳೋದು ಸರಿನೇ. ಈಗ ನಾನು ಈ ತರ ಊರಿಗೆ ಹೋಗಿ ಕುಂತೆ ಅಂದ್ರೆ ಅವ್ರಿಬ್ರ ನಡುವೆ ಭಾಳ ಕ್ಲೋಸ್ನೆಸ್ ಜಾಸ್ತಿ ಆಕೈತಿ. ಆಮೇಲೆ ಆಕಿ ನನ್ನ ಬಗ್ಗೆನೇ ಇಲ್ಲದ ಸಲದ ಹೇಳ್ಕೊಟ್ಟು ಅತ್ತಿನ ಬುಟ್ಟ ಹಾಕೊಂಡ್ಬಿಟ್ರ. ಹೌದು, ಹಿಂಗಾರ ಮಾಡಿ ಇವ್ರಿಬ್ರನ್ನ ಜಾಸ್ತಿ ಚೆನ್ನಾಗಿರಕ್ಕೆ ನಾನು ಬಿಡಬಾರ್ದು. ಆಯ್ತು ಬಿಡ್ರಿ, ಎಲ್ಲೂ ಹೋಗಂಗಿಲ್ಲ, ಇಲ್ಲೇ ಇರ್ತೀನಿ. ಆದ್ರೆ ನಿಮಗೆ ಹೇಳ್ತಾ ಇದ್ದೀನಿ, ನನ್ನ ಮುಂದೆ ಇನ್ಯಾವತ್ತರ ಆಕಿನ ಹೊಗಳಿ ನನ್ನ ಡಿಗ್ರೇಡ್ ಮಾಡಿ ಮಾತಾಡಿದ್ರೆ ಸರಿ ಇರಂಗಿಲ್ಲ. ಈಗ ಹೇಳ್ತಾ ಇದ್ದೀನಿ, ಏನು ಆಕೆ ಏನು ದಿ ಬೆಸ್ಟ್ ಅಲ್ಲ.
ಆಕಿಗೆ ಓದಿರ್ಬೋದು ಆದ್ರೆ ನನ್ನ ಹತ್ರನೂ ಓದ್ದೇ ಇದ್ರು ಏನು ಆಕಿ ತಿಂಗಳಿಗೆ ತಗೊಳ್ಳೋ ಸಂಬಳನ ನಾನು ಖರ್ಚು ಮಾಡಿರ್ತೀನಿ, ಬರೀ ಖರ್ಚು ಗೊತ್ತನ. ಖರ್ಚು ಮಾಡೋದು ಸುಲಭ, ದುಡಿಯೋದೇ ಕಷ್ಟ. ಸಾಕು ಸಾಕು, ನನಗೇನು ಬೆವ್ರು ಸುರಿಸ್ಕೊಂಡು ದುಡ್ದು ಸಂಪಾದನೆ ಮಾಡ್ಬೇಕನ್ನೋಂಥ ನೆಸೆಸಿಟಿ ಏನೂ ಇಲ್ಲ. ನಾನು ಬೇಕಾದಂಗೆ ರಿಚ್ ಅದೇನಿ. ನಂದು ನಮ್ಮ ಮನ್ಯಾಗೂ ನನಗೂ ಏನು ಕೊಡ್ಬೇಕು ಎಲ್ಲ ಕೊಟ್ಟಾರ. ಆಯ್ತಪ್ಪ, ಇನ್ನೊಂದ್ಸಲ ಮಾತಾಡಲ್ಲ, ಬೇಜಾರಾಗ್ಬೇಡ. ಅಲ್ಲ ದೇವ್ರು ಭೂಮಿ ಮ್ಯಾಗ ಪ್ರತಿಯೊಬ್ಬ ಮನುಷ್ಯನೂ ಹುಟ್ಟಿಸುವಾಗ ಅವನಿಗೆ ಅವನದೇ ಆದಂಥ ಒಂದು ಗುರಿನ ಇಟ್ಟು ಹುಟ್ಟಿಸ್ತಾನಂತೆ. ಅಲ್ಲ ನನ್ನ ಜೀವನದಾಗ ಏನು ಗುರಿ ಇಟ್ಟಿರ್ಬೋದು? ನನ್ನ ಜೀವನದ ಗುರಿ ಏನು? ನನ್ನ ಜೀವನದ ಗುರಿ ಏನು ಅಂತೇಳಿ ನನಗೆ ಗೊತ್ತಾಗೋಲ್ತಲ್ಲ. ಹುಡ್ಗನ ಸಾಲಿ ಫೀಸ್ ಕಟ್ಟಾಕ ಅಮಾಸಿ ಕಡೆ ಸಾಲ ಇಸ್ಕೊಂಡೆ, ಅಮಾಸಿದು ಸಾಲ ಕೊಡಕ್ಕೆ ಮತ್ತೊಬ್ಬರ ಕಡೆ, ಗಿರ್ಜಿದು ಹಾರ್ಟ್ ಆಪ್ರೇಷನ್ ಆಗಕ್ಕೆ 2 ಲಕ್ಷ ಅರವಿಂದನ ಕಡೆ ಸಾಲ, ಆಮ್ಯಾಗ ಸಣ್ಣ ಪುಟ್ಟ ಕೈಗಡ ತೊಗೊಂಡು ಖರ್ಚು ಬಡ್ಡಿ ಅಂತೇಳಿ ಮತ್ತೊಂದು ಕಡೆ ಸಾಲ. ಅಯ್ಯೋ ದೇವ್ರೆ, ಏನಿದೆ ಅಂತ ಸಾಲ ತೀರ್ಸಕ್ಕಂತೇಳಿ ದೇವ್ರು ಹುಟ್ಟಿಸ್ಬಿಟ್ಟ ನನ್ನನ್ನು. ಅದೇ ನನ್ನ ಜೀವನದ ಗುರಿನ ಸಾಲ ತೀರ್ಸೋದು? ಇದ್ರೂ ಇರ್ಬೋದಪ್ಪ, ಇದ್ರೂ ಇರ್ಬೋದು. ಅಯ್ಯೋ ಆಳ ದೇವ್ರೆ, ಅಲ್ಲ ನಾನು ಏನು ಕರ್ಮ ಮಾಡಿದ್ದೆ ಅಂತ ನನ್ನ ಜೀವನದಾಗ ಇಂಥ ಗುರಿ ಇಟ್ಬಿಟ್ಟು ನೀನು ಸಾಲ ತೀರ್ಸೋದು? ಯಾವಾಗ ನಾ ಇದರಿಂದ ಋಣಮುಕ್ತ ಆಗೋದು? ಸತ್ ಸುಡುಗಾಡು ಸೇರಿದ ಒಂದೇ. ನಮ್ಮವ್ವ ನಮ್ಮಪ್ಪ ಇದೊಂದು ಮನಿ ಅಂತ ಇಟ್ಟಾರಂತೇಳಿ ನಮ್ಮ ಬಾಳೆ ಬಚ್ಚೆ. ಇಲ್ಲ ಅಂದಿದ್ರೆ ಏನು ಮಾಡ್ಬೇಕಿತ್ತು ನಾನು? ಬೀದ್ಯಾಗ ನಿಂದ್ರತ್ ಸೈ ನಾನು. ಅಯ್ಯೋ ದೇವ್ರೆ, ನನ್ನ ಹಣೆ ಬರಕ್ಕೆ ಏನಪ್ಪ ಇಂಥ ಗತಿ ಬಂದ್ಬಿಡ್ತಲ್ಲ ಅಂತ. ಏನ್ರಿ ಏನು ದಸಿ ಮಾಡೇನಿ? ಮೊನ್ನೆ ಹಾಲು ತೊಗೊಂಡಿದ್ದನ್ನು ಕೂಡ್ಸಿಟ್ಟು ಕೆನಿ ತಗೋನಿ. ಚಲತ್ತಂಗೆ ಬೆಣ್ಣೆ ದಸಿ ಮಾಡ್ಕೊಡ್ಲಾ? ದಾವಣಗೆರೆ ಬೆಣ್ಣೆ ದಸಿ ಅಕ್ಕವಲ್ಲ ಹಂಗೆ ಮಾಡ್ಕೊಡ್ತೇನೆ ರೀ. ಆಲೂಗಡ್ಡೆ ಪಲ್ಯ ಮಾಡೇನಿ, ಕೊಬ್ಬರಿ ಚಟ್ನಿ ಮಾಡೇನಿ. ನಿನ್ನೆ ದೊಡ್ಡದಿಂದ ಇದ್ರ ಸಂಬಂಧ ಅಮಾಸಿ ಕಾಯಿ ಹೊಡೆದಿದ್ದೆ ಉಳ್ದತಿ. ಏನು ಇದು ಚಟ್ನಿ ಮಾಡೇನಿ. ಅಯ್ಯೋ ಹೂರು ಕೈಕಾಲು ಮುಖ ತಗೊಂಬರ್ರಿ, ಬಿಸಿ ಬಿಸಿ ದೋಸೆ ಹಾಕ್ತೇನೆ. ಏನು ಕೆಲಸ ಆಗ್ಬೇಕಾಗಿತ್ತು ಅಮ್ಮಾರ್ದು? ನಿಮಗೆ ಹೆಂಗೆ ಗೊತ್ತಾತು? ಹೆಂಗೆ ಗೊತ್ತಾತ? ನೀನು ಯಾವಾಗ ಬೆಣ್ಣೆ ದಶೆ ಹಾಕಿ ಕೊಡ್ಲಿ ಅಂತ ಬೆಣ್ಣೆ ಹೆಚ್ಚಿದಂಗೆ ಮಾತಾಡಕತ್ತಲ್ಲ ಅವಾಗ ಗೊತ್ತಾತ. ಹೇಳ ಏನು ಕೆಲಸ? ಗಿರ್ಜಿ, ಏನು ನಿನ್ನ ಮಗ ನನ್ನ ಮಗಳು ಹೋಗುವ ಹೊತ್ನಾಗ ಬರೋ ಹೊತ್ನಾಗ ಲೈನ್ ಹೊಡಿತಾನಂತ ನೋಡ. ಇದೇನಿದೆ? ಯವ್ವ ದೇವ್ರೆ, ನೆಲ ಬಿಟ್ಟು ಮ್ಯಾಕ್ ಎದ್ದಿಲ್ಲ ಅಲ್ಕಟ ಬಾಡ್ಯ, ಲೈನ್ ಹೊಡಿತೀಯಾ? ಅಲ್ಲ ನೀನು 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 ನಿನ್ನ ಮಕ್ಕಳ ಮ್ಯಾಗಿನ ಮೀಸಿ ಬಂದಿಲ್ಲ ಊರ್ ಭಾಡ್ಯ. ನಿನಗೆ ನೆಟ್ಲ ಮೊದ್ಲು ಓದಿ ಪಾಸ್ ಮಾಡ್ಕೊಳ್ಳೋದು ಕಲಿ. ಲೈನ್ ಹೊಡಿತಾನೆ ನಿಂತೀವ ಊರ್ ಭಾಡ್ಯ. ಇಲ್ಲವಾ, ಮಾತಾಡ್ಸಿದ್ದಷ್ಟೇ. ಓಯ್ ಮಾತಾಡ್ಸ್ತೀಯ? ಇನ್ನೇನ್ ಮಾಡ್ತೀಯ? ಸುಮ್ ಕುಂದ್ರ. ಇನ್ನೊಂದ್ಸಲ ನನ್ನ ಮಗಳು ಏನಾರ ಮಾತಾಡ್ಸಿದಿ ನೋಡ್ ನೀನು. ಪ್ರೇಮವ, ನಿನ್ನ ಮಗಳಿಗೆ ಹೇಳು ಮಾತಾಡ್ಬೇಡ ಅಂತೇಳಿ. ಅಯ್ಯ ಕತಿ ನಿಂದೊಂದತ್ತಾಗ. ಅಯ್ಯ ಅಲ್ಲ, ನನ್ನ ಮಗಳಿಗೆ ಆಕೇನ್ ಮಾತಾಡಂಗಿಲ್ಲ. ಇವನ ಹಲ್ಕಿಸ್ಕೊಂಡು ಮಾತಾಡ್ಸಕ್ ಹೋಗೋದು ಕೇಳಿಲ್ಲ. ನನ್ನ ಮಗನೂ ಹೇಳಿದ್ನಲ್ಲ, ಹಲ್ಕಿಸ್ಕೊಂಡು ಮಾತಾಡ್ಸಕ್ ಹೋಗನ ಇವನ ಅಕ್ಕಗ ಅಂತೇಳಿ. ನೋಡು ನಾ ಹೇಳತ್ತೀನಿ, ಅಕ್ಕ ತಮ್ಮನ ಜೊತೆ ಕಳಿಸ್ತಿರ್ತೇನೆ ನಾನು. ಇವಂಗ ಅವನ ಜೊತೆಗೆ ಹೋಗಿ ಮಾತಾಡ್ಬೇಡ ಅಂತ ಹೇಳು. ಅತ್ತಿ ಚೋಟ ನನ್ನ ಫ್ರೆಂಡ್ ಅವನ್ ಮಾತಾಡ್ಸಕ್ ಹೋಗ್ತೀನಿ ನಾನು. ಏನ ಅತ್ತೆ? ನಾನು ಯಾವಾಗಲ್ಲ ನಿನಗತ್ತಿಗೇನಿ? ಯಾವಾಗ ನಿನ್ನ ಮಗಳಿಗೆ ಲೈನ್ ಹೊಡ್ಯಾಕ್ ಶುರು ಮಾಡಿದೆ ಆವಾಗ್ಲೇ ನೀನ್ ನನಗತ್ತಿ, ಅವನೇ ನನ್ನ ಬಾಮೈದ. ನೋಡ್ದೆ ಗಿರ್ಜಿ, ನಾ ಏನ ಅತ್ತಿ ಅಂತ ಅವಂಗ. ಯವ್ವ ನೋಡ ಇವ ಇವನ್ನ. ಕೋಳಿ ಕುಂಟ್ಲೆ, ಇನ್ನೇಮ್ ಏನಾರ ಅತ್ತಿ ಕತ್ತಿ ಅನ್ಕೋತ ಬಂದಿ ನಿನ್ನ ನೋಡ್ ಮತ್ತೆ ಇಕ್ಕರ್ಸ ಬಿಡ್ತಾನೆ. ನನ್ನ ಮಗಳನ್ನ ಮಾತಾಡ್ಸ್ಬೇಡ ನೀನ. ಗಿರ್ಜಿ, ನಿನ್ನ ಮಗ ಸರಿಯಾಗಿ ಹೇಳ. ಮಟಕ್ಲಾಡಿ ಏನೀಕಿ ಮಗಳು ಯಾರು ಕೊಟ್ಟು ಮಾತೇ ಆಡಲ್ಲ. ಹೂನವಾ, ಆ ರಮೇಶನ್ ಕೊಟ್ಟು ಮಾತಾಡ್ತಿರ್ತಾಳೆ ಈಕಿ ಮಗಳು. ಗೊತ್ತನ ಅತ್ತಿ ಪ್ರೇಮಕತ್ತಿ ಮಗಳು. ನಾನೇ ಬೈದಿ ನಾವು ಕೊಟ್ಟಾಕ್ ಮಾತಾಡ್ತಿ ಅಂತೇಳಿ. ತಮಣಿ ಏನಪ್ಪ ಇನ್ನು ಮಾತಾಡ್ತಾಳ ನಿನ್ ಜೋಡಿ? ಹೂನಪ್ಪ, ಈಗ ನೋಡಿದ್ರ ನಾನೇ ಮಾತಾಡ್ತೀನಿ ಅಂತ ಬೈದು ಹೋದ್ರ. ಅಲ್ಲ ನೆಲ ಬಿಟ್ಟು ಮ್ಯಾಕ್ ಎದ್ದಿಲ್ಲ, ಎಷ್ಟಾರ ಇರ್ಬೇಕಲ್ಲ ನಿಂದು. ನಿನಗೆ ಅದಕ್ಕೆ ಆಕಿ ಮಾತಾಡ್ಸೋದು? ಅಕ್ಕಿ ಆಸಿನಿ ಹೊತ್ತಿಲ್ಲ ನಿನಗ? ಇಲ್ಲೋಡ, ಏನಾರ ಇದ್ದೂರಾಗ ಪ್ರೀತಿ ಪ್ರೇಮ ಅಂತ ಮಾಡಿ ಏನಾರ ಯಾವಕಿನಾರ ಇಲ್ಲಿ ಆಕಿನ ತಂದು ನನಗೆ ಸೊಸಿ ಅಂತ ಮನೆ ಹೊಗ್ಸಿದಿ. ಮತ್ ನಿನ್ ಬೂಟ್ ಬಿಟ್ಲ ಹೊಡೋದಂತ್ರ ಗ್ಯಾರಂಟಿ. ನಾ ಹೇಳಕತ್ತೇನೆ ಕೇಳ. ತಣ್ಣಗ ಓದಿ ಬರ್ದು ಏನಾರ ಒಂದು ಜೀವನದಾಗ ಸಾಧನೆ ಮಾಡಿದಿ ಉಳಿತಿ. ಇಲ್ಲ ಅಂದ್ರೆ ನಿನಗೆ ಮಾತ್ರ ಬೀಳೋದು ಗ್ಯಾರಂಟಿ. ಹೂಲಿ ಬಿಡ್ಲಾಗಿದ್ದಿ ತಲೆ ಕೆಡಿಸ್ಕೋತಿ. ಮೊದ್ಲ ಹೆಣ್ಮಕ್ಳು ಸಿಗುವಲ್ರ ಮದುವೆ ಮಾಡೇನಿ ಅಂದ್ರೆ. ನಾನು ಭಾಳ ಮಂದಿ ನೋಡಾತಿಲ್ಲನ. ಕನ್ನೆ ಇಲ್ಲಣ್ಣ, ಕನ್ನೆ ಇಲ್ಲ ಎಲ್ಲರಿದ್ರು ನೋಡ್ರಿ ಅನ್ನೋರೇ ಬಲ್ ಮಂದಿ ಗೊತ್ತನ. ಏನ ನನ್ನ ಮಗ ಈಗಿರ್ತ ಬುಕ್ ಮಾಡ್ಕೊಳಕತ್ತಾನ, ಈಗ ಕನ್ನೆ ಇಲ್ಲ ಇನ್ನು ಮುಂದಿದ್ದಾವನ. ಈಗಿರ್ತ ಬುಕ್ ಮಾಡ್ಕೊಂಡು ಇಟ್ಕೊಲ್ ಸುಮ್ನಿರು. ಎಮರ್ಜೆನ್ಸಿ ಹೇಳಕ್ಕಾಗಲ್ಲ, ಅಕಸ್ಮಾತ್ ಈಗಿನ ಸೊಸಿ ಆಗಂಗಿದ್ರೆ ಕನ್ನೆ ಹುಡ್ಕ ತಪ್ತಿಲ್ಲ. ಹಿಂಗ ಸುಮ್ನಿರು. ಅಯ್ಯ ನಿಮ್ಮ ಮಗನ್ ಮುಂದ್ ಮಾತಾಡ ಮಾತೇನ್ರಿ ಇದು? ಅವಂಗ ಅವನ ಮಾಡಿದ್ ಸರಿ ಅನ್ಸಲ್ಲ. ನೋಡ ಮಗನೇ, ನೀನ್ ಏನಾರ ಮಾಡ, ಆದ್ರೆ ಲವ್ ಮ್ಯಾರೇಜ್ ಮಾಡ್ಕೊಬೇಡಪ್ಪ. ಕಂಡಬಟ್ಟಿ ಮಂದಿಗೆ ನಿಮ್ಮವ್ವ ಆಯರ್ ಮಾಡ್ಯಾಳ, ಏನೋ ನಾನು ಆಯರ್ ಮಾಡೀನಿ. ಇಲ್ಲೋಡ, ನೀನು ಒಪ್ಕೊಂಡು ಬೇಕಾದ್ರೆ ಎಲ್ಲಾರನ್ನೂ ಒಪ್ಸಿ ಆದ್ರೂ ಶಾಸ್ತ್ರವಾಗಿ ಇಲ್ಲೇ ಮದುವೆ ಮಾಡೋಣಪ್ಪ. ಎಲ್ಲಾರನ್ನೂ ಕರಿತೀನಿ, ಎಲ್ಲ ಯಾರು ಹೊಳ್ಬೇಕದ್ ನಮಗೆ. ಅದು ಬಿಡೇ ಹೋಗ್ಲೆ ತಗ. ಏನು ಈಗ ಹುಡುಗರು ಇನ್ನೊಮ್ಮೆ ಹಂಗಿರಂಗಿಲ್ಲ. ಹೌದು, ಈಗ ಏನು ಹೇಳ, ಏನೋ ಹೇಳ್ಬೇಕು ಅಂತ ಬಂದು ಆ ಪ್ರೇಮಕರ್ ಬಂದ್ರು ಅಂತ ಇದಾತು. ಏನದು ಏನೋ ಹೇಳತ್ತಿದ್ದಲ್ಲ?
ಅದ ಏನ್ರಿ ಅದ ಅದ ಇವ್ರು ಎಲ್ಲಾರು ಟ್ರಿಪ್ ಹೊಂಟಾರಂತೆ ನನ್ನ ಕರೆದ್ರು ಆಕಿ ಪಾಪ ಅಶ್ವಿನಿನೂ ಕರೆದ್ಲು ಬರ್ರಿ ಆಂಟಿ ನೀವು ಎಲ್ಲರೂ ಹೋಗಿ ಬರೋಣ ಅಂತೇಳಿ. ಇಲ್ಲ ಅಂದ್ರೆ ಬೇಜಾರಾಕ್ಕಳ ಅಂತೇಳಿ ನಾನು ಹ್ಞೂ ಆತು ತಗೋರವ ಅಂತಂದೆ. ಅದಕ್ಕೆ ಹೋಗಿ ಬರೋಣ ಅಂತ ಒಂದು 7-8 ದಿನ ಅಷ್ಟೇ ಅಂತೆ, ಏನೊಂದು 5-6 ದಿನನ ಗೊತ್ತಿಲ್ಲ, ಬಟ್ ಅಷ್ಟೇ ಅಂತೆ, ಭಾಳ ದಿನ ಇಲ್ಲಂತೆ. ಏನ ಪ್ರವಾಸ ಹೋಗ್ತೀಯ? ನಿನ್ನ 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 ಎದರ್ಲೆ ಹೊಡಿಲಿ ಹೇಳ ನಾ ಹಂಗಾರ ನೋಡೋಣ. ಅದಕ್ರಿ ಎದಕ್ಕಂತ ಕೇಳ್ತೀಯಲ್ಲೇ? ಏನ್ ನಕಲಿ ಅಂತ ಮಾಡಿ ಹಂಗ ನೀನು ಏನ್ ತಮ್ಮ ಸ್ಕಿಲ್ ಮಾಡತ್ತೇನೆ ನನ್ನ ಜೋಡಿ? ಇವೆಲ್ಲ ನನಗೆ ಆಗಿ ಬರೋದಿಲ್ಲ ನೋಡ, ನಾ ಹೇಳಕತ್ತೇನೆ ನಿನಗೆ. ಅಲ್ಲಿ ಕಮ್ಸೆ ಕಮ್ಮಿ ಅಂದ್ರು ನನಗೂ ಈ ವಿಚಾರ ಗೊತ್ತಾತು, ನಿನ್ನ ಬಾಯಿಂದ ಬರ್ಲಿ ಅಂತ ಸುಮ್ಮನಿದ್ದೆ. ಗೌಡ್ರ ಅಂದ್ರು ನನಗೆ 10-12 ಸಾವಿರ ರೂಪಾಯಿ ಖರ್ಚಾಕತ್ತಂತೆ. ಅಷ್ಟು ರೊಕ್ಕ ಕೊಡಕ್ಕೆ ತಲೆ ಕಟ್ಟದ ನಿನಗೆ? ನಾನು ಯಾರ್ಯಾರು ಸಾಲ ಕಟ್ಟೋದಪ್ಪ ಅಂತ ನಾ ಯೋಚನೆ ಮಾಡಕತ್ತೀನಿ. ಈಕಿ ಪ್ರವಾಸಕ್ಕೆ ಏನ್ ತಲಿ ಬರಬರಿ ಐತೆ, ಏನ್ ಮಸ್ಕಿರಿ ಮಾಡತ್ತೀನಿ ನನ್ನ ಜೋಡಿ? ನೋಡ್ ಗಿರ್ಜಿ, ನಾ ಹೇಳಕತ್ತೀನಿ, ಯಾ ಪ್ರವಾಸ ಗಿವಾಸ ಎಲ್ಲ ಉಸುಲ್ ತೆಗಿ ಕೂಡ್ದು ಅಷ್ಟೇ. ಅವ್ರೇನ್ ನಿಂಗೆ ಬಾ ಅಂದಾರಲ್ಲ, ಬರಲ್ಲ ಅಂತ ಹೇಳು. ನಾವ್ ಯಾ ಸುಡ್ಗಾಡ್ಕ ಹೋಗೋದೈತಿ, ಯಾವಾಗ ನೋಡಿದ್ರು ಮನ್ಯಾಗ ಬಿದ್ದಿರ್ತೇವಿ. ನಾನು ಯಾ ಸುಡ್ಗಾಡ್ಕೊತೇನೆ, ಮನ್ಯಾಗ ಬಿದ್ದಿರ್ತೇನೆ. ನೋಡ್ ಗಿರ್ಜಿ, ನಮ್ಮಂತ ಮಧ್ಯಮ ಕುಟುಂಬದವ್ರದ್ದು ಜೀವನಾನ ಇಷ್ಟು. ಯಾವ ಊರು ಗೀರು ನೋಡಂಗಿಲ್ಲ, ದುಡಿಯೋದು, ತಿನ್ನೋದು, ಮಕ್ಳು ಸಾಲಿ ಕತ್ಸೋದು, ಏನ ಒಂದ್ ಕಮ್ಮನ ಅರ್ಬಿ ತಗೊಳ್ಳೋದು, ಹಬ್ಬ ಉಣಿ ಮಾಡೋದು, ಇಷ್ಟೇ ಇರ್ಬೇಕು, ಇಷ್ಟೇ ಆಗದು. ಏನ ಅವ್ರದ್ದು ಹಂಗಲ್ಲಲ್ಲಿ, ಅವ್ರಿಗೆ ಟೈಮ್ ಸಿಕ್ಕರೆ ಸಾಕು, ಎಲ್ಲಿ ಟ್ರಿಪ್ ಹೋಗೋಣ, ಹೆಂಗ್ ರೊಕ್ಕ ಉಡಾಯಿಸೋಣ ಅಂತಾರೆ. ಯಾಕಂದ್ರೆ ರೊಕ್ಕ ಅನ್ನೋದು ಅವ್ರಿಗೆ ವಿಚಾರನೇ ಅಲ್ಲ, ರೊಕ್ಕ ಬೇಕಾದಷ್ಟು ಐತಿ, ಟೈಮ್ ಸಿಕ್ತಿರಂಗಿಲ್ಲ ಅಷ್ಟೇ ಅವರಿಗೆ. ನಮ್ದು ಹಂಗಲ್ಲ, ಮುಕ್ಕಳೇರೆ ಟೈಮ್ ನಮ್ಮ ಕಡೆ ಇದ್ರು ರೊಕ್ಕ ಇರಲ್ಲ. ಅರ್ಥ ಮಾಡ್ಕೋ. ಅಮಾಚಿದು ಇನ್ನೂ ಕೊಡ್ಬೇಕು, 30,000 ರೂಪಾಯಿ ಕೊಡ್ಬೇಕು. ಆಗ ಇವ್ರು ಯಾರು ಒಂದು ಯಾರಪ್ಪ ಒಂದು ಅರವಿಂದ್ ಅವ್ನ ರೊಕ್ಕ ಇನ್ನೂ ಹೊಳ್ಕೊಡಕತ್ತಿ, ಅವ್ನು ಎಷ್ಟೈತಿ ಲೆಕ್ಕ ಮಾಡ್ಬೇಕು ಇನ್ನು. ಮತ್ತು ಆಮೇಲೆ ನಾ ತೊಗೊಂಡಿರೋ ಬೇರೆ ಕಡೆ ಐತಿ, ಇವ್ನು ಸಾಲಿ ಪಿ ಜಿಗೆ ಮತ್ತೆ ಆತಿಗೆ ಮುಗೀತು. ಈಗ 27ಕ್ಕೆ ಎಕ್ಸಾಮ್ ಶುರು, 27ರಿಂದ ಮುಂದಿನ ತಿಂಗಳು ಒಂದು 8 ತಾರೀಕು ಮಟ್ಟ ಎಕ್ಸಾಮ್ ಮುಗಿತಾವು. ಅತ್ತಾಗಿಂದ್ರೆ 1 ತಿಂಗಳು ಸೂಟಿ, 2 ತಿಂಗಳು ಸೂಟಿ ಅಂತೆ. ಮತ್ತೆ ಸಾಲಿ ಪೀಜ್ ಕಟ್ಟಬೇಕು. ಅರ್ಥ ಮಾಡ್ಕೋಗಿರ್ಜಿ, ಎಲ್ಲಿಂದ ತರಬನ ರೊಕ್ಕ, ಎಲ್ಲಿಂದ ತರನ? ನಮ್ಮ ಜೀವನನೂ ಸಾಗ್ಬೇಕು. ಏನು ನೀನೇನು ಮಸ್ಕಿರಿ ಮಾಡಕತ್ತೀಯ ನೀನು? ಬೇಡ ಗಿರ್ಜಿ, ಬೇಡ. ನಮ್ಗೆ ಯಾ ಪ್ರವಾಸ ಗಿವಾಸ, ಯಾ ಟ್ರಿಪ್ ಗೀಪು ಇವೆಲ್ಲ ತಲೆಯಾಗ ಇಟ್ಕೊಳಕ್ ಹೋಗ್ಬೇಡ. ನಾನೆಲ್ಲೋ ಕನಿ, ನಾನು ನಿನ್ನ ಮದುವೆ ಆದಾಗಿಂದ ಜೀವನ ಪೂರ್ತಿ ದುಡಿತಾನೆ ಇದ್ದೀನಿ. ಏನು ನೋಡೋ, ಬೇಜಾರು ಆಗ್ಬೇಡ. ಮಂದಿಯವ್ರಿಗೆ ಹೋಗಿ ಬಂದಿರ್ತೀವಲ್ಲ ವರ್ಷಕ್ಕೊಮ್ಮೆ, ಮುಗೀತು ಅಷ್ಟೇ. ಬರಲ್ಲ ಅಂತ ಹೇಳಷ್ಟೇ. ಆಯ್ತು, ಬರಲ್ಲ ಅಂತ ಹೇಳ್ತೇನೆ ಬಿಡು, ಅದ್ರಾಗ ಏನೈತಿ. ನೀವಿನ್ನೂ ದಿನ 100 ರೂಪಾಯಿ ಕುಡಿತೀರಿ, ನಾನೆಲ್ಲಿ ಕುಡಿತೀನಿ? ದಿನ 100 ರೂಪಾಯಿ ಅಂದ್ರೆ ತಿಂಗಳಿಗೆ 3,000 ರೂಪಾಯಿ, 3-3.5 ರೂಪಾಯಿ ಆಗಾಕತ್ತ ನಿಮ್ದು, ಗೊತ್ತನ? ತಿಂಗಳಿಗೆ ಇಷ್ಟು ಕುಡಿತೀರಿ. ನಾನೇನು ಖರ್ಚು ಮಾಡ್ಕೊತೀನಿ? ನನ್ನ ಜನ್ಮಕ್ಕೆ ಏನು ಖರ್ಚು ಮಾಡಂಗಿಲ್ಲ. ಹಬ್ಬ ಹುಣ್ಣಿಮೆಗೆ ಯಾವಾಗೋ ಒಂದು ಅರ್ಬಿ ತೊಗೋಬೇಕಂದ್ರೆ ಒಂದು ಸೀರೆ, ಅದು ಒಂದು 500-600 ರೂಪಾಯಿ, 1,000 ರೂಪಾಯಿ ಸೀರೆ ತೊಗೋಬೇಕಂದ್ರೆ ಹರಾಡೋಕತಿ ಹಬ್ಬ. ನಾನೇನು ಖರ್ಚು ಮಾಡ್ತೀನಿ? ಅಲ್ಲಿ ನನ್ನ ಜನ್ಮಕ್ಕೆ ಏನೋ ಇಷ್ಟು ವರ್ಷಕ್ಕೆ ಈಗ ಒಂದು ಅದು ಎಲ್ಲರೂ ಹೊಂಟಾರಲ್ಲ ಅಂತ ಕೇಳಿದೆ, ಅದು ನಿಮ್ಮ ಕಣ್ ಕುಕ್ಕಾಕತ್ತು. ನಾನು ಬರ್ತೀನವ. ನೋಡು, ನಾನು ಬರ್ತೀನವ ಅಂದ. ಈಗ ಅವನು ಬಿಟ್ಕೊಟ್ಟು ನೀ ಹೋಗಕ್ಕಿದ್ದೇನ? ಇಲ್ಲ ನಮ್ಗೆ ಊಟ ಪಾಠ 5-6 ದಿನ ಗಟ್ಲೆ ಏನು ಮಾಡೋಣ ನಾವು? ಆಯ್ತು ಬಿಡ್ರಿ, ಎಲ್ಲ ತಗ. ನಾನು ಎಲ್ಲಿ ಸುಡ್ಗಾಡ್ಕೂ ಹೋಗುದಿಲ್ಲ, ಮನೆಯಾಗ ಬಿಚ್ಚಿಡ್ತೀನಿ ಆತ. ನಾ ಎಲ್ಲಿಗೂ ಹೋಗುದಿಲ್ಲ, ಸಮಾಧಾನ ಆತ? ಏಯ್, ಎಲ್ಲಿಗೂ ಹೊಂಟಿಲ್ಲಪ್ಪ, ಆರಾಮ್ ಮನೆಯಾಗಿರು, ನಾನು ಮನೆಯಾಗೆ ಇರ್ತೀನಿ. ಅಷ್ಟು ಸಲ ಫೋನ್ ಮಾಡಿದ್ರು ಒಂದು ಎಬ್ಸ್ಲಿಲ್ಲಲ್ಲ ನೀನು? ಇರ್ಲಿ ಬಿಡ್ರಿ, ಅದು ಫೋನು ಏನೋ ಆಗ್ಬಿಟ್ಟೈತ್ರಿ. ಏನು ನೀರು ಬಿತ್ತೋ ಏನು ಸುಡ್ಗಾಡ ಗೊತ್ತಿಲ್ಲ, ಎಷ್ಟು ಎಬ್ಸಿದ್ರು ರಿಸೀವ್ ಆಗತ್ತಿಲ್ಲ. ಒತ್ತಿ 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 ಸಾಕಾತ, ಅದೇನು ರಿಸೀವ್ ಆಗಲಿಲ್ಲ. ತಲೆ ಕೆಟ್ಟು ಸುಮ್ಮನೆ ಅದೇ. ಅದು ಬೇಜಾರು ಮಾಡ್ಕೋಬೇಡ. ಬೆಳಗ್ಗೆ ನಾನು ಒಲ್ಲೆ ಅಂತಂದ್ರು ಬಿಡ್ಲೇ ಇಲ್ಲ. ಎಷ್ಟು ಹೇಳಿದ್ರು ಕರ್ಕೊಂಡು ಹೋಗ್ಬಿಟ್ರು. ಶಿವರಾತ್ರಿಗೆ ಅಲ್ಲಿ ಹೋಗೋಣ ಬಾ, ಮಠಕ್ಕೆ ಹೋಗೋಣ ಬಾ ಅಂತೇಳಿ ನಾನು ನನ್ನ ಕೆಲಸ ಐತಿ ಅಂತ ಎಷ್ಟು ಹೇಳಿದೆ. ಕೆಲಸ ಐತಿ ಅಂದ್ರೆ ಹಂಗಾರೆ ಏನು ಕೆಲಸ ಐತಿ, ನಡಿ ಹಂಗಾರೆ ಅಲ್ಲಿಗೆ ಬರ್ತೀವಿ, ನಿಮ್ಮ ಕೆಲಸ ಮಾಡ್ಕೊರಿ, ನಿಂತಿದ್ದು ಕರ್ಕೊಂಡು ಹೋಗ್ತೀವಿ ಅಂದ್ಲು. ಏನು ಮಾಡ್ತೀವಿ ಹೇಳು? ಅದಕ್ಕೆ ಸುಮ್ಮನೆ ಅದೇ. ಆಯ್ತು ಬಿಡ, ಹಂಗಾರೆ ಈಗ ಯಾಕೆ ಬಿಡಂಗೆ ಕಾಣಂಗಿಲ್ಲ ಅಂತೇಳಿ. ಲೇಟ್ ಆಯ್ತು, ಬೇಜಾರಾತ. ಬೇಜಾರೇನಿಲ್ಲಪ್ಪ, ಇರಲಿ ಬಿಡ್ರಿ. ಎಷ್ಟೇ ಆದರೂ ಹೆಂಡತಿ ಮಕ್ಕಳು ಇದ್ದವ್ರು ನೀವು ನನ್ನಂಗ. ಒಂದೊಂದ್ಸಲ ಅವ್ರ ಮಾತು ಕೇಳಲೇಬೇಕಾಕತಿ, ಮತ್ತು ಅವ್ರು ಬಾ ಅಂದಾಗ ಹೋಗ್ಬೇಕಾಕತ್ತಪ್ಪ. ನನ್ನ ಮಕ್ಕನೇ ನೋಡ್ಕೊಂಡು ಕುಂದರು ಅಂತಂದ್ರೆ ಆಕೈತೇನ್ರಿ? ಹೇಳ್ರಿ ನೋಡೋಣ. ಬೇಜಾರು ಮಾಡ್ಕೋಬೇಡ್ಲಿ. ನೀ ಹಿಂಗೆ ಮಾತಾಡೋದಕ್ಕೆ ನಂಗೆ ಒಂಥರ ಆಕತ್ತೆ. ಅಲ್ಲ, ಮಾತಾಡೋಕೆ ಮಾಡಿದ್ದೆ ನೀವಲ್ಲ. ಮತ್ತು ಮಾತಾಡಿದ್ರೆ ಸಿಟ್ಟು ಮಾಡ್ಕೊತೀರಿ, ಬೇಜಾರು ಮಾಡ್ಕೊತೀರಿ. ನನಗೆ ಅನ್ಸಂಗಿಲ್ಲನ? ಈಗ ನೀವು ನಿಮ್ಮ ಹೆಂಡತಿ ಮಕ್ಕಳ ಜೊತೆಗೆ ಮಠಕ್ಕೆ ಹೋಗಿ ಬಂದ್ರಲ್ಲ, ನಂಗೆ ಅನ್ಸಂಗಿಲ್ಲ. ಇಷ್ಟು ಆಸೆ ನನಗೂ ಇತ್ತು, ಮೊದಲೆಲ್ಲ ಇತ್ತು. ಆದರೆ ಏನು ಮಾಡೋಕ್ಕಾಗತ್ತೆ? ಯಾಕೆ ಇವತ್ತು ಹಿಂಗೆ ಮಾತಾಡತ್ತಿ? ಯಾಕಂದ್ರೆ ಇಷ್ಟು ದಿನ ನೀವು ನನ್ನ ಜೊತೆಗೆ ಇರಲಿಲ್ಲ, ಆದರೆ ಈಗ ನನ್ನ ಜೊತೆಗೆ ಅದೀರಿ, ಇದ್ದೂ ಇಲ್ದಂಗೆ. ಅದೇ ಯಾಕೋ ಬೇಜಾರು, ಏನೋ ನೆನಪಾತು ಅದಕ್ಕೆ. ಇಬ್ರು ಮಠಕ್ಕೆ ಹೋಗ್ಬರಂಬ. ಮಠಕ್ಕೆ? ಇವತ್ತು ಬೇಡ, ನಾಳೆ ಹೋಗೋಣ. ಸರಿ, ಹೋಗ್ಬರಣ. ಖುಷಿ ಆತ್ರಿ. ನಿಮ್ಗೆ ಗೊತ್ತಿದ್ದವ್ರು ಯಾರು ನೋಡ್ತಾರನ್ನ ಬೇಜಾರಿದ್ರೆ, ಹೆದರಿಕೆ ಇದ್ರೆ ಬೇಡ. ಮತ್ತೆ ಇಲ್ಲ, ಆ ಮಠದ ಗದ್ದಲಾಗ ಇದ್ರೊಳಗೆ ನನ್ನ ಗುರ್ತು ಹಿಡಿದು ಮಾತಾಡ್ಸೋರು ಯಾರದಾರ? ಇಷ್ಟಕ್ಕೂ ನನಗೆ ಗೊತ್ತಿದ್ದವ್ರು ಅನ್ನಕ್ಕೆ ನಾನು ಫ್ರೆಂಡ್ಸ್ನ ಅಷ್ಟು ಹಚ್ಕೊಂಡಿಲ್ಲ. ಇಲ್ಲ, ನೀ ಏನು ತಲೆ ಕೆಡಿಸ್ಕೋಬೇಡ, ಅಷ್ಟೆಲ್ಲ ಯಾರು ತಲೆ ಕೆಡಿಸ್ಕೊಳಲ್ಲ. ಹೋಗಿ ಬರಂಬ. ಸರಿ, ಆಯ್ತು. ನಾಳೆ ಹೋಗೋಣ.
ಸಂಜಿಕ ಹೋಗೋಣ, ಯಾಕಂದ್ರೆ ತಂಪಿರ್ತತಿ, ಅಡ್ಡಾಡ್ಬೋದು, ಸನ್ನೆ ನೋಡ್ಬೋದು, ಆಟ ಆಡ್ಬೋದು, ಹೌದಿಲ್ಲ? ಸರಿ, ಸಂಜಿಕೆ ಹೋಗೋಣ. ಏನಾರು ತಿಂತೀರಾ, ಕುಡಿತೀರಾ? ಏನು ಬೇಡ. ಈಗ ಅಡಿಗೆ ಗಿಡಿಗೆ ಮಾಡ್ಕೊಂತ ಕುಂದ್ರ ಬೇಡ. ಬಾ, ಬೇಕಾದ್ರೆ ಏನಾರು ಹೊರಗೆ ಹೋಗ್ತೀನಿ ಬರೋಣ. ಏನ್ ತಿನ್ನೋಣ? ಇಲ್ಲೇ ಸನೇಪ ರಾಯಲ್ ಹೋಟೆಲ್ ಐತಲ್ಲ, ಬಾ ಅಲ್ಲಿ ಹೋಗಿ ಊಟ ಮಾಡ್ಕೊಂಬರೋಣ. ಸರಿ, ತಡಿ ಬೇರೆ ಸೀರೆ ಉಟ್ಕೊಂಬರ್ತೇನೆ. ಆಯ್ತು, ಉಟ್ಕೊಂಬ ಪಟ್ಟನಲ್ಲಿ. ಯೋ ಮತ್ತೆ ಅದಕ್ಕೆ ಫೋನ್ ಮಾಡತ್ತಾಳಿಕಿ. ಹಲೋ. ಹಲೋ, ಎಲ್ಲದಿರ್ರಿ? ಯೋ ದೇವ್ರೆ, ಅದ್ ಎಂತ ಹುಡುಕ್ಬೇಕ್ರಿ ನಿಮ್ಮನ್ನ? ಆಯ್ತು, ಈಗ ಏನು ಹೇಳ, ಹಚ್ಚಿದೆಲ್ಲ ಫೋನ. ಇವತ್ತು ಫ್ಯಾಕ್ಟ್ರಿ ಸೂಟಿ ಮಾಡೈತಿ, ನೆನ್ಪಾಯ್ತೋ ಇಲ್ಲ? ಇವತ್ತು ಸೂಟಿ ಮಾಡೈತಿಲ್ಲ ಇವತ್ತು. ಮತ್ತೆ ಮಕ್ಕಳು ಮನ್ಯಾಗ ಅದಾರ, ಮಠಕ್ಕೆ ಹೋಗಿ ಬಂದ್ವಿ, ಬಂದ ತಕ್ಷಣ ನಾಪತ್ತೆ ನೀವು. ತಗ ಹೇಳ್ರಿ, ಪಟ ಎಲ್ಲದಿರಿ, ಮನೆಗೆ ಬರ್ರಿ, ಇಲ್ಲಾಂದ್ರೆ ನಾ ಹೇಳ್ತೀನಿ ಆ ಜಾಗಕ್ಕಾರ ಬರ್ರಿ. ಸೀದಾ ಇಲ್ಲೇ ಇದಕ್ಕೆ ಪ್ರೆಸಿಡೆಂಟ್ ಹೋಟೆಲ್, ಅಲ್ಲಿಲ್ಲ ಅಂದ್ರೆ ಎಲ್ಲಿ ಪೈ ಹೋಟೆಲ್, ಒಟ್ನಾಗ ಹೋಟೆಲ್ ಯಾವ್ದಂತ ಡಿಸೈಡ್ ಮಾಡತ್ತೇವಿ. ಹೇಳ್ತೀನಿ, ಅಲ್ಲಿ ಬರ್ರಿ ಸೀದಾ. ಏನು ಕೆಲಸ ಇದ್ರು ಮುಗಿಸ್ಕೊಡ್ರಿ. ಅದಕ್ಕೆ ಒಂದು ಅರ್ಧ ತಾಸು ಮುಂಚೆ ಹಚ್ಚೇನೆ ನಿಮಗೆ ಫೋನ್. ಏನು ಗಡ ಮುಗಿಸ್ಕೊಡ್ರಿ. ಅದು ಎದಕ್ಕೆ ಹೋಗಿರ ಏನೋ ದೇವ್ರಿಗೆ ಗೊತ್ತಾಗ. ಏನು ಇಲ್ಲದ ಕೆಲಸನ ಏನೋ ನಿಮ್ದು. ಊಟಕ್ಕೆ ಹೊರಗೆ ಹೊಂಟೆ ಅಷ್ಟ್ರು ಫ್ಯಾಮಿಲಿ ಸಮೇತ. ಏನು ದಡ ಎದ್ದು ಇದು ಏನದ ನಿಮ್ಮ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ರಿ, ಇಲ್ಲಾಂದ್ರೆ ಹೋಟ್ಲ್ ಹೇಳ್ತೀನಿ, ಅಲ್ಲಿಗೆ ಬರ್ರಿ. ಅಲ್ಲ, ಊಟಕ್ಕ ಅದು ನಾನು ನನ್ನ ಗೆಳೆಯನ ಜೋಡಿ ಅದೇನಿ. ನಮ್ದು ಊಟ ಈಗ ಅವ್ರ ಜೊತೆಗೆ ಹೋಗೋಣ ಅಂತಿದ್ದೆ ನಾನು. ಬೇಡ, ನೀನು ಹೋಗು, ನೀನೇ ಅವ್ರ ಜೊತೆಗೆ ಎಲ್ಲರ ಜೊತೆಗೆ ಹೋಗಿ ಊಟ ಮಾಡ್ರಿ. ಇಲ್ಲ, ನಿಮ್ಮನ್ನು ಬಿಟ್ಟು ನಾನು ಒಬ್ಬಕ್ಕೆ ಹೋಗ್ಬೇಕನ? ನಾನು ಹೋಗಲ್ಲ, ಮಕ್ಕಳು ಹೋಗಲ್ಲ, ಯಾರು ಹೋಗಲ್ಲ, ಹಿಂಗೆ ಕುಂದಿರ್ತೇವೆ ತಗೋರಿ. ಬರೀ ನಿಮ್ದು ಇದೇ ಆತು. ಎಲ್ಲದಿರ ಅದನ್ನಾರ ಹೇಳ್ರಿ, ಹೋಲಿ ಅಲ್ಲೇ ಬಂದು ಜಾಯ್ನ್ ಹಾಕಿವಿ. ಅದು ಯಾವ ನಿಮ್ಮ ಫ್ರೆಂಡ್ಸ ಇವತ್ತು ನೋಡೋ ಭಾಗ್ಯ ನಮಗೂ ಸಿಗ್ಲಿ. ನೀವು, ಅವರು, ನಾವು ಎಲ್ಲರೂ ಸೇರಿ ಊಟ ಮಾಡೋಣ ಆತಾ? ಯಾವ ಹೋಟ್ಲಿಗೆ ಹೊಂಟಿರಿ? ಅದು ನಾವ ಹೋಟ್ಲು ಇನ್ನೂ ಯಾವ್ದಂತ ಇದು ಮಾಡಿಲ್ಲ, ಮಾತಾಡತ್ತಿದ್ವಿ ಅಷ್ಟೇ. ಅದು ಅವ್ರ ಮನ್ಯಾಗೆ ಉಣ್ಣದ ಏನಪ್ಪ ನಾವು. ಮನ್ಯಾಗ ನಿಮ್ಮ ಫ್ರೆಂಡ್ ಕೈ ಫೋನ್ ಕೊಡ್ರಿ, ಹೇಳ್ತೀನಿ ನಾನು. ಅದ್ರಾಗ ಏನೈತಿ, ನಾವೆಲ್ಲ ಫ್ಯಾಮಿಲಿ ಟೈಮ್ ಕಳಿಬೇಕಂತೇಳಿ ಇವತ್ತು ನನ್ನ ಮಕ್ಳಿಗೆ ಸೂಟಿ ಮಾಡ್ಸೀನಿ. ನಮ್ಗೆ ಈ ಥರ ಟೈಮ್ ಸಿಗೋದು ಭಾಳ ಅಪರೂಪ. ನಾವು ಇವತ್ತು ಔಟಿಂಗ್ ಹೊಂಟೇವ್ರಿ, ನೀವು ಇನ್ನೊಮ್ಮೆ ಯಾವಾಗಾರ ಇಟ್ಕೊಡ್ರಿ ಅಂತ ಹೇಳ್ತೀನಿ. ಇಲ್ಲ ನೀವೇ ಹೇಳ್ರಿ, ಅದ್ರಾಗ ಏನೈತಿ. ನೀವು ಹೇಳಲಿಲ್ಲ, ಬರಲಿಲ್ಲ ಅಂದರೆ ಮಕ್ಳಿಗೆ ಬೇಜಾರಾಕೈತ್ರಿ. ಬರ್ರಿ ಅಷ್ಟೇ. ಈಗ ನೀವೆಲ್ಲದಿರಿ, ಲೈವ್ ಲೊಕೇಶನ್ ಕಳಿಸ್ರಿ. ಲೈವಾ? ಹಾಂ, ಸರಿ, ಆಯ್ತು. ತಡಿ, ಕಳಿಸ್ತೀನಿ. ಇದು ಇಲ್ಲ, ಬಂದ್ಬಿಡ್ತೇನೆ ತಗೋ. ಹಾಂ, ಸರಿ, ಯಾವ ಹೋಟ್ಲು ಅಂತ ಹೇಳು, ಅಲ್ಲಿಗೆ ಬರ್ತೀನಿ. ಸರಿ, ಆಯ್ತು, ಹೇಳ್ತೇನೆ ತಡ್ರಿ. ಹೋಗಿ ಬರ್ರಿ. ಅಲ್ಲ, ನಿಂಗೆ ರೆಡಿ ಆಗಂದೆ. ಅಯ್ಯೋ ದೇವ್ರೆ, ಈ ನಿರಾಶೆ, ಹತಾಶೆ, ಬೇಜಾರು, ಅನ್ಕೊಂಡಿದ್ದಾಗ್ಲಾರದು ಎಲ್ಲ ನಂಗೆ ರೂಢ ಆಗ್ಬಿಟ್ಟೈತ್ರಿ. ಇಷ್ಟು ವರ್ಷದಾಗ ಎಲ್ಲ ರೂಢ ಆಗ್ಬಿಟ್ಟೈತಿ. ಏನು ಈಗ ನಂಗೆ ಬೇಜಾರಾಕೈತಂತ ಮಾಡಿರಾ? ಆದರೂ ಏನು ಮಾಡೋಕ್ಕಾಗಲ್ಲ. ಹೋಗಿ ಬರ್ರಿ. ಏನು, ಹೋಗಿ ಬರ್ರಿ. ಅಲ್ಲ, ನಿನ್ನ ಕರ್ಕೊಂಡು ನೈಟ್ ಹೋಗಂತ ಇಬ್ರು, ರಾತ್ರಿ ಹೋಗೋಣ ಊಟಕ್ಕೆ, ಇಬ್ರು ಡಿನ್ನರ್ಗೆಲ್ಲಾರ. ಬೇಡ, ಮತ್ತೆ ರಾತ್ರಿ ಏನಾರ ಪ್ರೋಗ್ರಾಮ್ ಬರ್ಬೋದು, ಯಾಕೆ ಬೇಕು? ನೀವು ಈಗ ಹೋಗಿ ಬರ್ರಿ ಆರಾಮಾಗಿ. ದ್ರಾಕ್ಷಾಯಣಿ, ಸಾರಿ, ನನ್ನಂತ ಗಂಡ ನಿನಗೆ ಈ ಜನ್ಮಕ್ಕೆ ಸಿಗಬಾರ್ದಾಗಿತ್ತು. ನಾನು ನಿನಗೆ ಎಷ್ಟು ಅನ್ಯಾಯ ಮಾಡಿಬಿಟ್ನೆ, ಎಷ್ಟು ನಿನಗೆ ಅನ್ಯಾಯ ಮಾಡಿದ್ನೆ ನಾನು. ದ್ರಾಕ್ಷಾಯಣಿ, ತಪ್ಪಾತು. ನನಗೆ ಇದಕ್ಕಿಂತ ಹೆಚ್ಚಿಗೆ ನಿನ್ನ ಹತ್ರ ಏನು ಮಾತಾಡೋಕ್ಕಾಗಲ್ಲ.